ನಮ್ಮ ಜಮೀನುಗಳಿಗೆ ನ್ಯಾಯಯುತ ಸೂಕ್ತ ಬೆಲೆ ಸಿಗಬೇಕು. ಸಂವಿಧಾನದ ಅಡಿಯಲ್ಲಿ ರೈತರ ಜಮೀನಿಗೆ ಬೇಕಾದಂತ ಸೂಕ್ತ ಬೆಲೆ ಏರಿಸಬೇಕು ಅಂತ ಹೇಳಿ ನಾವು ಹೋರಾಟ ಮಾಡಿ ಬಂದಿದ್ದೀವಿ. ಬಿಡಿಎ ಕಚೇರಿ ಮುಂದೆ ಪರ್ಕೆ ಚಳವಳಿ, ತಮಟೆ ಚಳವಳಿ, ಆಹಾರ ಧರಣಿ ಮತ್ತೆ ಬೀಗ ಹಾಕಿ ಅವ್ರಿಗೆ ಹೆಚ್ಚಿ ಮಾಡಿರ್ತಕ್ಕಂಥ ಎಲ್ಲಾ ಹೋರಾಟಗಳನ್ನ ನಾವು ನಿರಂತರವಾಗಿ ಮಾಡ್ತಾ ಬಂದ್ವಿ. ಆದ್ರೆ ಈಗ ನಮ್ಮ ರೈತರಿಗೆ ಆಗ್ತಕ್ಕಂಥ ಅನ್ಯಾಯನ ನಾವು ಕಳಿಸ್ಲಿಕ್ಕೆ, ಪ್ರಶ್ನೆ ಮಾಡಲಿಕ್ಕೆ, ಒಂದು ಬೀದಿಯಲ್ಲಿ ನಿಂತು ಹೋರಾಟ ಮಾಡೋಕ್ಕೆ ಈಗ ನ್ಯಾಯಾಲಯದ ಅಡೆತಡೆ ಇರೋದ್ರಿಂದ ನಾವು ಸತತವಾಗಿ ಮಾಧ್ಯಮಗಳ ಜೊತೆಯಲ್ಲಿ ನಮ್ಮ ಕಷ್ಟಗಳನ್ನ ಹೇಳಿಕೊಂಡು ಮಾಧ್ಯಮಗಳನ್ನ ಅವರು ಕೂಡ ಈ ಒಂದು ಸಾಮಾಜಿಕ ಕೆಲಸದಲ್ಲಿ ಕೂಡ ನಮ್ಮ ಪರವಾಗಿ ನಿಲ್ಲಬೇಕು ಅಂತ ಹೇಳಿ ನಾವು ಪತ್ರಿಕಾಗೋಷ್ಠಿಯಲ್ಲಿ ಕರೆದಿರ್ತಕ್ಕಂಥದ್ದು. ಒಂದು ವೇಳೆ ಏನು ಪೆರಿಫೆರಲ್ ಯೂನಿವರ್ಸಿಟಿಗೆ ಹೋಗ್ತಕ್ಕಂಥ 2560 ಎಕರೆ 74 ಹಳ್ಳಿಗಳ ರೈತರು ಇವತ್ತು ಎಲ್ಲ ಬೀದಿ ಪಾಲ್ ಆಗ್ತಾ ಇದ್ದಾರೆ. ಇವತ್ತು ಸರ್ಕಾರ ಕಳೆದ ತಿಂಗಳು 2025 ಹಿಂದೆ ಸರ್ಕಾರ ಏನು ಸಚಿವ ಸಂಪುಟದ ಒಂದು ಜೀವನ ನಡೆಸಿ ಏನು ಪೆರಿಫೆರಲ್ ಯೂನಿವರ್ಸಿಟಿಗೆ ಹೋಗ್ತಕ್ಕಂಥ ರೈತರಿಗೆ 5 ಪರಿಹಾರ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಆ ಪರಿಹಾರ ಆಯ್ಕೆಗಳು ಯಾವುದೇ ರೈತರಿಗೆ ಏನು 100ರಲ್ಲಿ 10% ರೈತರಿಗೂ ಕೂಡ ಅನುಕೂಲ ಆಗೋದಿಲ್ಲ. ಇವತ್ತು ಕೊಟ್ಟಿರ್ತಕ್ಕಂಥ ಆಯ್ಕೆಗಳು ಹೇಗಿದೆ ಅಂತಂದ್ರೆ ಎಲ್ಲ ಬಿಲ್ಡರ್ಗಳಿಗೆ, ರಿಯಲ್ ಎಸ್ಟೇಟ್ ಏಜೆನ್ಸಿಗಳಿಗೆ ಯಾರ್ಯಾರು ಹಣ ಹುಟ್ಟಿ ಮಾಡ್ತಾ ಇದ್ದಾರೆ ಅವ್ರಿಗೆ ಮಾತ್ರ ಅನುಕೂಲ ಆಗ್ತದೆ. ಯಾಕಂತಂದ್ರೆ ನಾವು ಈ ಬೆಂಗಳೂರು ಭಾಗದ ರೈತರಾಗಿ, ರೈತರ ಮುಖಂಡರುಗಳಾಗಿ ನಾವು ನಿರಂತರವಾಗಿ ಸರ್ಕಾರಗಳ ಜೊತೆ ನಾವು ಹೋರಾಟಗಳು ಮಾಡಿ ಮಕ್ಕಳು ಕೊಟ್ಟು ಬಂದರೂ ಕೂಡ ಇವತ್ತು ಸರ್ಕಾರ ಪೆರಿಫೆರಲ್ ಯೂನಿವರ್ಸಿಟಿ ಅಂತ ಏನು ಮೂಲ ಯೋಜನೆ ಇತ್ತು ಅದನ್ನು ತಿರುಚಿ ಎಸೆನ್ಷಿಯಲ್ ಅಂತ ಏನಿತ್ತು ಅದನ್ನು ತಿರುಸಿ BBC ಅಂತ ಹೇಳಿ ಮರುನಾಮಕರಣ ಮಾಡಿ ಇವತ್ತು BBC ಹೆಸರಿನಲ್ಲಿ ಇವತ್ತು ಎಸೆನ್ಷಿಯಲ್ ನಮಗೆ ಕಾಣ್ತಾ ಇಲ್ಲ. 75 ಲಕ್ಷ ಅವರು ನಿಗದಿ ಮಾಡಿದ್ದಾರೆ ಬಿಡಿಯದವರು. 40% ಏನಲ್ಲಿ ರೇಷನ್ ಕೊಟ್ಟಿದ್ದಾರೆ. ಅಲ್ಲಿ 4,950 ರೂಪಾಯಿ ಅಂತ ಹೇಳಿ ಒಂದು ಅಡಿ ಫಿಕ್ಸ್ ಮಾಡಿದ್ದಾರೆ. 4,71,00,000 ಆಗುತ್ತೆ. ಆದ್ರೆ ಇವರು ಫಿಕ್ಸ್ ಮಾಡಿರ್ತಕ್ಕಂಥದ್ದೇನು, ಆ ಬ್ಯಾಲ್ಕೆರೆ ಗ್ರಾಮಕ್ಕೆ 3,30,00,000 ಸಂಧಾನಿತ ಮೊತ್ತ ಅಂತ ಹೇಳಿ ಫಿಕ್ಸ್ ಮಾಡಿದ್ದಾರೆ. ಇದು ಯಾವ ನ್ಯಾಯ? ಆದ್ರೆ ರೈತರ ಜೊತೆ ಬೆಳ್ಕೊಂತಕ್ಕಂಥವ್ರಿಗೆ 3,30,00,000, ಅದೇ ಬಿಡಿಯದವರು ಏನು 40% ಕೊಟ್ಟಿರ್ತಕ್ಕಂಥ ರೈತರ ಜಮೀನಿಗೆ ಮತ್ತೆ ಬೇರೆಯವರಿಗೆ ಅವರು ಬೆಲೆ ಫಿಕ್ಸ್ ಮಾಡಿರ್ತಕ್ಕಂಥದ್ದು 4,950 ರೂಪಾಯಿ. ಆದ್ರೆ ಈಗ ಅವಾರ್ಡ್ ನೋಟಿಸ್ಗಳನ್ನ ಕೊಟ್ಟು ಏನ್ ಮಾಡ್ತಾ ಇದ್ದಾರೆ, ಇವತ್ತು ಅವಾರ್ಡ್ ನೋಟಿಸ್ ನಲ್ಲಿ ಹೇಳ್ತಾ ಇದ್ದಾರೆ ಸಂಧಾನಿತ ಮೊತ್ತ ಮೀರದಂತೆ ವಸತಿ ನಿವೇಶನಗಳನ್ನ ಕೊಡ್ತೀವಿ ಅಂತ ಹೇಳಿ ಅದೊಂದು ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದು ಯಾವ ನ್ಯಾಯ? ಎಲ್ಲಿದೆ ಕಾನೂನು? ಮತ್ತೆ 3ನೇದಾಗಿ TDR FIR ಅಂತಕ್ಕಂಥದ್ದು. TDR FIR ಅಂತಕ್ಕಂಥದ್ದು ಯಾವುದೇ ರೈತರಿಗೆ 10% ರೈತರಿಗೂ ಕೂಡ ಅನುಕೂಲ ಆಗುತ್ತಿಲ್ಲ. ಇವತ್ತು TDR FIR ಅಂತಕ್ಕಂಥದ್ದು ಏನು 74 ಹಳ್ಳಿಗಳ 60-74 ಕಿಲೋಮೀಟರ್ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ರಿಯಲ್ ಎಸ್ಟೇಟ್ ಬಂಡವಾಳಶಾಲಿಗಳೇನಿದ್ದಾರೆ, ರಿಯಲ್ ಎಸ್ಟೇಟ್ ಏನಿದ್ದಾರೆ ಅವ್ರಿಗೆ ಅನುಕೂಲ ಆಗ್ತಕ್ಕಂಥದ್ದು. ಯಾರು ಅನುಕೂಲ ಆಗುತ್ತೆ TDR FIR ಅಂತಕ್ಕಂಥದ್ದು? ಇದನ್ನ ನಾವು ಪ್ರಶ್ನೆ ಮಾಡಿದ್ರೆ ಯಾರು ಕೂಡ ಸರ್ಕಾರ ಇದನ್ನು ಹೇಳೋದಿಲ್ಲ. ಮತ್ತೆ ಇನ್ನೊಂದು 100 ಮೀಟರ್ ಬರುತ್ತೆ, ಏನು ಪೆರಿಫೆರಲ್ ರಸ್ತೆ 100 ಮೀಟರ್ ಅಗಲದಲ್ಲಿ 60 ಮೀಟರ್ ರಸ್ತೆ ಮಾಡ್ತೀನಿ ಅಂತ ಹೇಳ್ತಾರೆ, 65 ಮೀಟರ್. ಇನ್ನು 35 ಮೀಟರ್ ಅಲ್ಲಿ 35% ವಾಣಿಜ್ಯ ಭೂಮಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಕೊಡ್ತಾ ಇದ್ದಾರೆ ಸ್ವಾಮಿ? ಏನು 60 ಮೀಟರ್ ಮಾಡ್ತಕ್ಕಂಥ ಉಚಿತವಾಗಿ ಕೊಡ್ಬೇಕು ನಾವು. ನೋಡಿ, ನಮ್ಮ ಪಿತ್ರಾರ್ಜಿತ ಜಮೀನುಗಳು ಕಷ್ಟ ಬಿದ್ದು ದುಡಿದು ನಾವು ಬೆಳೆದು ಉಳಿಸ್ಕೊಂಡಿರ್ತಕ್ಕಂಥ ಈ ಜಮೀನುಗಳನ್ನ 60 ಮೀಟರ್ ಹೋಗ್ತಕ್ಕಂಥ ರಸ್ತೆ ಕೊಟ್ಟು